ಒಂದ್ಸಲ ಒಬ್ಬ ವ್ಯಕ್ತಿ ಸಮುದ್ರದ ದಂಡೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತೆ. ಸಮುದ್ರದ ದಂಡೆ ತಮ್ಗೆಲ್ಲ ಗೊತ್ತಿರುತ್ತೆ. ಸಮುದ್ರ ದಂಡೆ ಅಂತ ಹೇಳಿದ್ರೆ ನೀವೆಲ್ಲ ಪ್ರವಾಸ ಹೋಗಿದ್ದಾಗೆಲ್ಲ ಹೋಗಿರ್ತೀರ. ತುಂಬಾ ಮರಳಿನ ರಾಶಿ ಇರುತ್ತೆ. ಈ ಮರಳಿನ ರಾಶಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅವನಿಗೆ ದಾರಿ ಮಧ್ಯದಲ್ಲಿ ಒಂದು ಮರಳಿನ ರಾಶಿಯನ್ನ ಯಾರೋ ಮಾಡಿಟ್ಟಿದ್ದಾರೆ. ಮರಳಿನ ದಿಬ್ಬ ಅಂತ ಕರಿತೀವಿ ನಾವು ಅದನ್ನ. ರಾಶಿ ಮಾಡಿಟ್ಟಿದ್ದಾರೆ. ಯಾರೋ ಬೇಕಂತಲೇ ರಾಶಿ ಮಾಡಿಟ್ಟ ಹಾಗೆ ಕಾಣಿಸ್ತಾ ಇದೆ. ಒಳಭಾಗದಲ್ಲಿ ಏನೋ ಒಂದು ವಸ್ತು ಇದೆ. ಕುತೂಹಲ ತಡಿಲಿಕ್ಕಾಗ್ಲಿಲ್ಲ. ಹೋದ ಆ ಒಳಭಾಗದಲ್ಲಿ ಏನಿದೆ ಅಂತ ಮರಳನ್ನೆಲ್ಲ ಸರಿಸಿ ನೋಡಿದ್ರೆ ಒಳಭಾಗದಲ್ಲಿ ಯಾರೋ ಗೋಣಿ ಚೀಲ ಕಟ್ಟಿಟ್ಟಿದ್ದಾರೆ. ಗೋಣಿ ಚೀಲದ ಒಳಭಾಗದಲ್ಲಿ ಏನೋ ಇದೆ. ಗೋಣಿ ಚೀಲದ ಬಾಯಿ ಕಟ್ಟಿದೆ. ಸೊ ಅವನಿಗೆ ಮತ್ತಷ್ಟು ಕುತೂಹಲ ಜಾಸ್ತಿ ಆಯ್ತು. ಒಳಭಾಗದಲ್ಲಿ ಏನಿರಬಹುದು ಅಂತ ಮತ್ತಷ್ಟು ಕುತೂಹಲದಿಂದ ಆ ಗೋಣಿ ಚೀಲದ ಕಟ್ಟಿದಂತಹ ಹಗ್ಗವನ್ನು ಓಪನ್ ಮಾಡಿದ ನಂತರ ಒಳಭಾಗದಲ್ಲಿ ನೋಡ್ತಾನೆ. ಅವನಿಗೆ ಅಷ್ಟೇ ನಿರಾಸೆ ಆಗುತ್ತೆ. ಒಳಭಾಗದಲ್ಲಿ ಮಣ್ಣಿನ ಉಂಡೆಗಳು, ಸಣ್ಣ ಸಣ್ಣ ಉಂಡೆಗಳನ್ನ ಯಾರೋ ಮಾಡಿ ಇಟ್ಟಿದ್ದಾರೆ. ನಮಗೆಲ್ಲ ಒಂದು ಹಾಬಿ ಇದೆ. ಈ ನದಿ ತೀರ ಅಥವಾ ಸಮುದ್ರ ತೀರದಲ್ಲಿದ್ರೆ ಈ ತರದ ಕಲ್ಲು ಅಥವಾ ಮಣ್ಣು ಏನಾದ್ರು ಸಿಕ್ಕಿದ್ರೆ ಅದನ್ನ ನೀರಿಗೆ ಎಸೆಯೋದು. ಇವನು ಹಾಗೆ ಮಾಡ್ದ. ಒಂದೊಂದೇ ಚೀಲದಿಂದ ತೆಗೆದ ಒಂದೊಂದು ಕಲ್ಲನ್ನ ನೀರಿಗೆ ಎಸಿದ ಬಂದ. ಎಲ್ಲ ಎಸ್ದು ಇದು ಚೀಲದಲ್ಲಿ ಒಂದು 3-4 ಉಳಿದಿದ್ದಷ್ಟೇ, 4-5 ಉಳಿದಿತ್ತು. ಅಷ್ಟರಲ್ಲಿ ಅವನು ಎಸಿಬೇಕಾದ್ರೆ ಅವ್ರ ಕೈಯಲ್ಲಿ ಪ್ರೆಷರ್ ಜಾಸ್ತಿಯಾಗಿ ಆ ಮಣ್ಣಿನ ಉಂಡೆ ಅಲ್ಲ ಅದು ಒಡೆದೋಯ್ತು. ಒಡೆದು ಹೋದಂತಹ ಮಣ್ಣಿನ ಉಂಡೆಯ ಒಳಭಾಗದಲ್ಲಿ ಏನೋ ಹೊಳಿಕೊಂಡ ವಸ್ತು ಇದೆ. ಕುತೂಹಲ ಜಾಸ್ತಿ ಆಯ್ತು. ಕಣ್ಣಿನ ಹತ್ರದಂತೂ ಪರೀಕ್ಷೆ ಮಾಡಿ ನೋಡ್ದ. ಕೂಡಲೇ ಆತನ ಕಣ್ಣುಗಳು ಹೊಳೆಯೋದಕ್ಕೆ ಶುರುವಾದವು. ಯಾಕಂತ ಹೇಳಿದ್ರೆ ಅವನು ನಿರೀಕ್ಷೆ ಮಾಡಿದ ವಸ್ತುವೇ ಆಗಿತ್ತು. ಅದೊಂದು ವಜ್ರದ ಕಲ್ಲಾಗಿತ್ತು. ಅವನ ಚೀಲದಲ್ಲಿ ಇನ್ನೂ 4-5 ಮಣ್ಣಿನ ಉಂಡೆಗಳು ಆ ಥರನೇ ಬಾಕಿ ಉಳಿದಿದ್ವಲ್ಲ, ಅದೆಲ್ಲವುಗಳನ್ನ ಕೂಡ ಓಪನ್ ಮಾಡಿ ನೋಡಿದ್ರೆ ಅದರ ಒಳಗೂ ಕೂಡ ಪ್ರತಿಯೊಂದು ಮಣ್ಣಿನ ಉಂಡೆ ಒಳಗೂ ಕೂಡ ಒಂದೊಂದು ವಜ್ರದ ಕಲ್ಲಿತ್ತು. ಈಗ ಅವನಿಗೆ ಖುಷಿ ಆಗ್ಬೇಕಾ ಬೇಜಾರಾಗ್ಬೇಕಾ? ಖುಷಿ ಆಗ್ಬೇಕಾ? ಯಾಕೆ ಬೇಜಾರಾಗ್ಬೇಕಾ? ಯಾಕೆ ಬೇಜಾರಾಗ್ಬೇಕು? ಆಲ್ರೆಡಿ ಎಸ್ಬಿಟ್ನಲ್ಲ. ಇದು ನಮ್ಮ ಜೀವನದಲ್ಲಿ ಬರುವಂತಹ ಅವಕಾಶ. ನಿಮಗೆಲ್ಲರಿಗೂ ಕೂಡ ಸಾಕಷ್ಟು ಜೀವನದಲ್ಲಿ ಅವಕಾಶಗಳು ಬರುತ್ತೆ. ನೀವೆಲ್ಲರೂ ವಿದ್ಯಾರ್ಥಿಗಳಿದ್ದೀರಾ. ನೀವೆಲ್ಲರೂ ಕೂಡ ತುಂಬಾ ಅವಕಾಶಗಳನ್ನ ಪಡ್ಕೊಳ್ಳುವವರಿದ್ದೀರಾ. ಈಗಲೇ ಇಲ್ಲಿ ಸ್ಟೇಜ್ ನಲ್ಲಿ ಬಂದಾಗ ಒಂದಿಷ್ಟು ಜನ ನಿಮ್ಮವರೇ ಫ್ರೆಂಡ್ಸ್ ಆಂಕರಿಂಗ್ ಮಾಡಿದ್ರು, ಒಂದಿಷ್ಟು ಜನ ಸ್ವಾಗತ ಮಾಡಿದ್ರು, ಒಂದಿಷ್ಟು ಜನ ಬಂದು ಪ್ರಾರ್ಥನೆ ಹಾಡಿದ್ರು. ಈ ಅವಕಾಶಗಳನ್ನ ನಿಮ್ಗೆಲ್ರಿಗೂ ಕೊಟ್ಟಿರ್ತಾರೆ. ನೀವು ನಾನ್ ಬರಲ್ಲ ಅಂತ ಅಲ್ಲೇ ಕೂತಿರ್ತೀರಾ. ಆದ್ರೆ ಅವಕಾಶಗಳನ್ನ ಯಾವಾಗ ನೀವು ಬಳಕೆ ಮಾಡ್ಕೊಳ್ತೀರೋ, ಸದ್ಬಳಕೆ ಮಾಡ್ಕೊಳ್ತೀರೋ, ನೀವು ಜೀವನದಲ್ಲಿ ಆ ವಜ್ರಗಳನ್ನ ನಿಮ್ಮದಾಗಿಸ್ಕೊಂಡ ಹಾಗೆ. ಒಂದು ಸಲ ಹೋದಂತಹ ಮಣ್ಣಿನ ಉಂಡೆಯಲ್ಲಿ ಹೋದಂತಹ ವಜ್ರ ಹೇಗೆ ಸಮುದ್ರವನ್ನು ತಲುಪ್ತೋ ಹಾಗೆ ಅದು ಯಾವತ್ತು ವಾಪಸ್ ಬರೋದಿಲ್ವೋ ಹಾಗೆ ನಮ್ಮ ಜೀವನದಲ್ಲಿ ಒಮ್ಮೆ ಕಳ್ಕೊಂಡಂತಹ ಅವಕಾಶಗಳು ಯಾವತ್ತೂ ಕೂಡ ವಾಪಸ್ ಬರೋದಿಲ್ಲ. ಆ ಅವಕಾಶಗಳು ಬರುವವರೆಗೆ ಮತ್ತೊಮ್ಮೆ ಕಾಯುವಂತಹ ವ್ಯವಧಾನವು ಕೂಡ ನಮಗೆ ಇರೋದಿಲ್ಲ. ಹಾಗಾಗಿ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಅವಕಾಶಗಳನ್ನ ಸದ್ಬಳಕೆ ಮಾಡಿ ಅನ್ನುವಂತಹ ಕಿವಿ ಮಾತು ತಮಗೆಲ್ಲ ಹೇಳಿದ್ದ.